ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಶಾಪಿಂಗ್ ಹೋಗಿದ್ದೆ. ಆ್ಯಕ್ಚುಲಿ ಇದು ಒಂಥರ ರ್ಯಾಂಡಮ್ ಶಾಪಿಂಗ್ ಮಾಡಲೇಬೇಕು ಅಂತ ಏನು ಹೋಗಿರಲಿಲ್ಲ. ನೋಡೋಣ ಇವತ್ತೇನಾದರೂ ಇಷ್ಟ ಆದರೆ ಮಾತ್ರ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋಗಿದ್ದೆ. ಅದರಲ್ಲೂ ನಂದು ಒಂದು ಪ್ರಾಡಕ್ಟ್ ತುಂಬ ದಿನದಿಂದ ನನ್ನ ತಲೆಯಲ್ಲಿತ್ತು, ಅದನ್ನು ಬೈ ಮಾಡಬೇಕು ಅಂತ. ಬಿಕಾಸ್ ಆನ್ಲೈನಲ್ಲಿ ನೀವು ಎಲ್ಲಿ ನೋಡಿದ್ರು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಯಾವ ಇನ್ಫ್ಲುಯೆನ್ಸರ್ಸ್ ನೋಡಿದ್ರು ಅದೇ ಪ್ರಾಡಕ್ಟ್ನ ಎಲ್ಲರೂ ವೀಡಿಯೋ ಮಾಡಿ ಹಾಕ್ತಾಯಿದ್ರು. ಅದು ಆ್ಯಕ್ಚುಲಿ ಆ ಪ್ಯಾಕೇಜ್ ತುಂಬ ಕ್ಯೂಟ್ ಆಗಿದೆ. ಆ ಪ್ರಾಡಕ್ಟ್ ಯಾವುದಂತ ನಾನು ನಿಮಗೆ ಹೇಳ್ತೀನಿ ಇವಾಗ. ಆ ಪ್ರಾಡಕ್ಟಿನ ಬಾಕ್ಸ್ ನೋಡ್ಬಿಟ್ಟೇ ನಾನು ಅದನ್ನು ಬೈ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಅದು ಆ್ಯಕ್ಚುಲಿ ತುಂಬ ನೋಡೋಕ್ಕೆ ಕ್ಯೂಟಾಗಿದೆ. ಅದು ನನಗೆ ಏನಂತ ಹೇಳಿದ್ರೆ ಒಂಥರ ಟೆಂಡೆನ್ಸಿ ಇದೆ, ನಾನು ಕ್ಯೂಟಾಗಿರೋದು ಏನೇ ಕಂಡ್ರೂ ತೊಗೊಂಡ್ಬಿಡ್ತೀನಿ, ಬೇಗ ಅಟ್ರಾಕ್ಟ್ ಆಗಿಬಿಡ್ತೀನಿ, ತೊಗೊಂಡ್ಬಿಡ್ತೀನಿ. ಇನ್ನು ಒಂದೊಂದ್ಸಲ ಅದು ಯೂಸ್ಫುಲ್ ಇಲ್ಲದೇ ಇದ್ರೂ ತೊಗೊಂಡು ಬಂದಿರ್ತೀನಿ. ಎಷ್ಟೋ ಸಲ ಆ ಥರದ್ದು ಡಾಲ್ಸ್ ಎಲ್ಲ ಇರೋದು, ಎಷ್ಟೊಂದು ಕೀ ಚೈನ್ ತುಂಬ ಸಲ ತೊಗೊಂಡ್ಬಿಟ್ಟಿದ್ದೀನಿ. ಆಮೇಲೆ ಅದರಲ್ಲಿ ಎಲ್ಲೋ ಬಿದ್ದಿರುತ್ತೆ, ಮನೇಲಿ ಯೂಸೂ ಮಾಡಿರಲ್ಲ. ಬಟ್ ಅದೇನು ಮಾಡೋಕ್ಕಾಗಲ್ಲ. ಮೋಸ್ಟ್ ಆಫ್ ದ ಗರ್ಲ್ಸ್ ಈ ಥರ ಇರ್ತಾರೆ ಅಂತ ಅನ್ಕೊತೀನಿ. ಇಲ್ಲ ಕೆಲವರು ಅನ್ಕೋಬೋದು, ಇಲ್ಲ ನಾವು ಆ ಥರ ಏನಲ್ಲ, ತುಂಬ ಥಾಟ್ಫುಲ್ಲಾಗಿ ಬೈ ಮಾಡ್ತೀವಿ ಅಂತ. ಬಟ್ ಸ್ಟಿಲ್ ಯಾರಾದರೂ ಆಗಲಿ, ಅವರು ಹುಡುಗಿ ಆದರೆ ಅದು ಸ್ವಲ್ಪ ಅವ್ರಿಗೆ ಈ ಥರ ಕ್ಯೂಟಾಗಿರೋ ಥಿಂಗ್ಸ್ ಬೈ ಮಾಡೋ ಟೆಂಡೆನ್ಸಿ ಇದ್ದೇ ಇರುತ್ತೆ ಅಂತ ನಾನು ಅನ್ಕೋತೀನಿ. ಫೈನಲಿ ನಾನು ಆ ಪ್ರಾಡಕ್ಟ್ ಏನಂತ ತೋರಿಸ್ತಾ ಇದ್ದೀನಿ, ಅದೇ ಇದು ಟಿರ್ ಕುಷನ್ ಫೌಂಡೇಶನ್ ಅಂತ. ಅವಳು ಕುಷನ್ ಫೌಂಡೇಶನ್ ಹಚ್ಚೋಕ್ಕಿಂತ ಮುಂಚೆ ನನಗೆ ಲೆನೇಜ್ದು ಜೆಲ್ ಮಾಯ್ಶ್ಚರೈಸರು ಫೇಸ್ಗೆ ಫಸ್ಟ್ ಹಚ್ಚಿದ್ಲು. ಎಲ್ಲ ನಂದೆಲ್ಲ ಏನು ಹಚ್ಕೊಂಡಿದ್ದೆ ಸನ್ಸ್ಕ್ರೀನ್ ಅದೆಲ್ಲ ವೈಪ್ ಮಾಡಿಬಿಟ್ಟು ಅದನ್ನು ಹಚ್ಚಿದ್ಲು. ಆ್ಯಕ್ಚುಲಿ ಆ ಮಾಯ್ಶ್ಚರೈಸರ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ, ನನ್ನ ಮುಖದ ಮೇಲೆ ಇಟ್ಟರೆ ಫುಲ್ ಐಸ್ ಇಟ್ಟಂಗೆ ಅನ್ನಿಸ್ತು. ನಾನು ಅನ್ಕೋತಾ ಇದ್ದೆ ಆ್ಯಕ್ಚುಲಿ ನಾನು ಇದು ಮಾಯ್ಶ್ಚರೈಸರ್ನು ಬೈ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಹಾಗೆ ಅದು ಹಚ್ಚಿದ ತಕ್ಷಣ ತುಂಬ ಶೈನಿ ಲುಕ್ಕೂ ಇತ್ತು. ಅದಾದಮೇಲೆ ಅವಳೇನು ಹೇಳಿದ್ಲು, ನಾನು ಪ್ರೈಮರ್ ಹಚ್ಬಿಟ್ಟು ಆ ಫೌಂಡೇಶನ್ ಹಚ್ತೀನಿ ಅಂತ ಹೇಳಿದ್ಲು. ಫೌಂಡೇಶನ್ ಇದು ಪ್ರೈಮರ್ ಬಂದುಬಿಟ್ಟು ಸ್ಮ್ಯಾಶ್ ಬಾಕ್ಸ್ದು ಇಲ್ಯುಮಿನೇಟಿಂಗ್ ಪ್ರೈಮರ್ ಯೂಸ್ ಮಾಡಿದ್ಲು ಅವಳು. ಅದೆರಡು ಹಚ್ಚಿದ ತಕ್ಷಣ ಆಲ್ಮೋಸ್ಟ್ ಫೇಸ್ ಫುಲ್ಲು ಗ್ಲಾಸಿ ಆಗಿ ಶೈನಿಂಗ್ ಆಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ಅವಳು ಟಿರ್ ಫೌಂಡೇಶನ್ ಹಚ್ಚಿದ್ಲು. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ಲು ಅಂತ ಹೇಳಿದರೆ, ಅವಳು ಎಕ್ಸ್ಪ್ಲೇನ್ ಮಾಡಿರೋದು ಆ ಪ್ರಾಡಕ್ಟ್ ಬಗ್ಗೆನೇ ಅಷ್ಟು ಚೆನ್ನಾಗಿತ್ತು. ನಾನು ಆವಾಗಲೇ ಕನ್ವಿನ್ಸ್ ಆಗಿಬಿಟ್ಟಿದ್ದೆ, ಇವತ್ತು ಯಾವುದಾದ್ರೂ ಅಟ್ಲೀಸ್ಟ್ ಒಂದು ಪ್ರಾಡಕ್ಟ್ ಆದರೂ ಬೈ ಮಾಡಿ ಹೋಗಬೇಕು ಅಂತ. ನಾನು ಏನು ಬೈ ಮಾಡೋ ಪ್ಲ್ಯಾನಲ್ಲಿ ಕರೆಕ್ಟಾಗಿ ಬಂದಿರಲಿಲ್ಲ, ಬಟ್ ಸ್ಟಿಲ್ ಅವಳು ಎಕ್ಸ್ಪ್ಲೇನ್ ಮಾಡೋ ಇದರಲ್ಲೇ ನಾನು ಬೈ ಮಾಡಬೇಕು ಅಂತ ಅಂದ್ಕೊಂಡೆ. ಆಮೇಲೆ ಅವಳು ಎಷ್ಟು ಚೆನ್ನಾಗಿ ಅವಳದು 5 ಮಿನಿಟ್ಸ್ ಅಷ್ಟೇ ನಾನು ಅವಳ ಜೊತೆಗೆ ಸ್ಪೆಂಡ್ ಮಾಡಿದ್ರು ಐ ಲರ್ನ್ ಸೋ ಮಚ್ ಫ್ರಮ್ ಹರ್. ಅವಳಿಗೆ ಎಷ್ಟು ಪೇಷನ್ಸ್ ಇತ್ತು, ಮತ್ತು ಎವ್ರಿ ಪ್ರಾಡಕ್ಟ್ ಬಗ್ಗೆ ಎಷ್ಟು ಡೀಟೇಲಾಗಿ ಹೇಳಿಬಿಟ್ಟು ಅವಳು ಆ ಪ್ರಾಡಕ್ಟ್ನ ಬೈ ಮಾಡೋಂಗೆ ಕನ್ವಿನ್ಸ್ ಮಾಡಿದ್ಲು ಅವಳು. ಮತ್ತು ಅವಳು ಏನು ನನಗೆ ನನ್ನ ಪ್ರಾಡಕ್ಟ್ ತೊಗೊಳ್ಳೇಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಹಿತ ಅವಳು ಮಾಡ್ತಾ ಇರಲಿಲ್ಲ ಅವಳ ಕೆಲಸನ. ನನಗೂ ಹಾಗೆ ಆ ಥರ ಏನೇ ಕೆಲಸ ಇರಲಿ ಅದನ್ನು ನಾವು 100 ಅಲ್ಲ 200% ಕೊಟ್ಟು ಮಾಡಿದರೆ ಆ್ಯಕ್ಚುಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅವಳ ಪೇಷನ್ಸು ಮತ್ತು ಅವಳ ಎಕ್ಸ್ಪ್ಲೇನ್ ಎಲ್ಲ ಮಾಡಿದ್ದು ನಾನು ನೋಡಿಬಿಟ್ಟು ಅವಳಿಂದ ನಾನು ತುಂಬ ಕಲ್ತ್ಕೊಂಡೆ ಇವತ್ತು. ಆಮೇಲೆ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಅವಳು ಫೌಂಡೇಶನ್ ಹಚ್ಚಿದಾಗ ನನಗನ್ನಿಸ್ತು ನಿಜಾನು ಆ ಫೌಂಡೇಶನ್ ತುಂಬ ಚೆನ್ನಾಗಿದೆ, ಫುಲ್ ಕವರೇಜ್ ಕೊಡ್ತಾಯಿತ್ತು ಮುಖಕ್ಕೆ. ಆಮೇಲೆ ಅವಳು ಏನು ಹೇಳಿದ್ಲು, 2 ಪ್ರಾಡಕ್ಟ್ 2 ಶೇಡ್ ಟ್ರೈ ಮಾಡ್ತೀನಿ, ಒಂದು 29 ಮತ್ತು ಇನ್ನೊಂದು ನಂಬರ್ 27. ಅದೆರಡನ್ನೂ ಟ್ರೈ ಮಾಡ್ತೀನಿ, ಇದರಲ್ಲಿ ಯಾವ ಸೂಟ್ ಆಗುತ್ತೆ ಅದು ನೀವು ತೊಗೊಳ್ಳಿ ಅಂತ. ಒಂದು ಸೈಡ್ ಫೇಸ್ಗೆ 29 ಹಚ್ಚಿದ್ಲು, ಇನ್ನೊಂದು ಸೈಡ್ ಫೇಸ್ಗೆ 27 ಹಚ್ಚಿದ್ಲು. ನನಗೆ ಆ್ಯಕ್ಚುಲಿ 27 ಶೇಡು ಸೂಟ್ ಆಯಿತು. ಅವಳು ಹಾಗೆ ಅಂತ ಹೇಳಿದ್ಲು, ನಿಮಗೆ 27 ಸೂಟ್ ಆಗ್ತದೆ ಅಂತ. ಮತ್ತು ಇನ್ನು ಅಲ್ಲಿ ಶಾಪಲ್ಲಿ ಇದ್ದಿದ್ದು ಇನ್ನಿಬ್ಬರು ಸಹಿತ ಅದೇ ಸೇಮ್ ಒಪಿನಿಯನ್ ಹೇಳಿದರು. ಸೊ ಅಂತ ನಾನು 27 ಶೇಡ್ನ ತೊಗೊಂಡೆ. ಆ್ಯಕ್ಚುಲಿ ಈ ಪ್ರಾಡಕ್ಟ್ನ ನಾನು ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಬೋದಿತ್ತು, ಬಟ್ ನನಗೆ ಶೇಡ್ ಬಗ್ಗೆ ಶ್ಯೂರ್ ಇರಲಿಲ್ಲ, ನನಗೆ ಯಾವ ಸೂಟ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಮೇನ್ ಪರ್ಪಸ್ ನಾನು ಔಟ್ಲೆಟಿಗೆ ವಿಸಿಟ್ ಮಾಡಿದ್ದು. ಆಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಯಾವುದು ಪ್ರೈಮರ್ ಮತ್ತು ಯಾವುದು ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೆ ಅಂತ. ಆ್ಯಕ್ಚುಲಿ ನಾನು ಇದೂ ಬೈ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಅದ್ರದ್ದು ಪ್ರೈಸು ನಾನು ಬಿಲ್ ಕೌಂಟರ್ ಹತ್ರ ತೊಗೊಂಡೋದಾಗ ತುಂಬ ಅದು 3000 ಮೇಲಿತ್ತು ಅದ್ರದ್ದು. ಅದಕ್ಕೆ ಒಂದೊಂದು ಪ್ರಾಡಕ್ಟ್ಗೆ 3000 ಮೇಲಿತ್ತು. ಅದಕ್ಕೆ ಬೇಡ ಬಿಡು, ಇನ್ನೊಂದು ದಿವಸ ಯೋಚನೆ ಮಾಡಿ ಬೈ ಮಾಡೋಣ ಅಂತ ಹೇಳ್ಬಿಟ್ಟು ಬರೀ ಟಿರ್ ಫೌಂಡೇಶನ್ ಮಾತ್ರ ತೊಗೊಂಡು ಬಂದೆ. ಮನೆಗೆ ಬಂದಿದ್ದ ತಕ್ಷಣ ನಾನು ಯಾವಾಗ ಅನ್ಬಾಕ್ಸಿಂಗ್ ಮಾಡ್ತೀನಿ ಅಂತ ಫುಲ್ ಕಾಯ್ತಾ ಇದ್ದೆ. ಆ್ಯಕ್ಚುಲಿ ನಂಗೆ ಪ್ರಾಡಕ್ಟ್ನ ಹಾಕ್ಕೊಳ್ಳೋಕ್ಕಿಂತನೂ ಯೂಸ್ ಮಾಡೋಕ್ಕಿಂತ ಅನ್ಬಾಕ್ಸ್ ಮಾಡೋದ್ರಲ್ಲಿ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ನನಗೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ನಾನು ಆ್ಯಕ್ಚುಲಿ ಮಿನಿ ವರ್ಷನ್ ಬೈ ಮಾಡಿದೆ ಇವತ್ತು.
ಒಂದು ಅಡ್ವಾಂಟೇಜ್ ಅಂದರೆ ಮಿನಿ ವರ್ಷನ್ ಬೈ ಮಾಡಿದರೆ ನಿಮ್ಗೆ ದುಡ್ಡು ಸೇವ್ ಆಗುತ್ತೆ. ಸಪೋಸ್ ನಿಮ್ಗೆ ಏನಾದರೂ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ ನೀವು ದೊಡ್ಡದ್ರಲ್ಲಿ ತುಂಬ ಜಾಸ್ತಿ ತೊಗೊಂಡು ವೇಸ್ಟ್ ಮಾಡೋಕ್ಕಿಂತ ಚಿಕ್ಕದಿರುತ್ತೆ, ಯಾರಿಗಾದ್ರೂ ಕೊಟ್ಟರು ನಿಮ್ಗೆ ಅಷ್ಟೊಂದು ಬೇಜಾರಾಗಲ್ಲ. ಓಕೆ, ಯೂಸ್ ಮಾಡೋರ್ಗೆ ಓಕೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ದೊಡ್ಡದಕ್ಕೆ ಆ್ಯಕ್ಚುಲಿ 2200 ಇತ್ತು, ಇದು ಚಿಕ್ಕದಕ್ಕೆ 1200 ಇತ್ತು. ಬಟ್ ನಾನು ಬಿಲ್ಲಿಂಗ್ ಕೌಂಟ್ರಿಗೆ ಹೋದಾಗ ಮತ್ತೆ ನನಗೆ 15% ಡಿಸ್ಕೌಂಟ್ ಅಪ್ಲೈ ಆಯಿತು. ಸೊ ನನಗೆ ಇದು 1020 ರುಪೀಸ್ಗೆ ಸಿಕ್ತು. ಫುಲ್ ಖುಷಿಯಾಗಿಬಿಟ್ಟಿತ್ತು ನನಗೆ. ಎಷ್ಟೊಂದು ದುಡ್ಡು ಉಳಿತೀವ ನಂದು, ನಾನು ಒಂದು 3000 ಹತ್ರ ಖರ್ಚಾಗುತ್ತೆ ಅಂದ್ಕೊಂಡೆ, 1020 ಮುಗಿಸ್ಕೊಂಬಂದೆ ಅಂತ ಫುಲ್ ಖುಷಿಯಲ್ಲಿದ್ದೆ ನಾನು. ಮನೆಗೆ ಬಂದು ಎಲ್ಲ ಮತ್ತೆ ಹಚ್ಚಿದೆ. ಅವಳು ಆ್ಯಕ್ಚುಲಿ ನಂಗೆ ಹಚ್ಚಿದ ಹಾಗೆ ಇತ್ತು, ಮತ್ತೆ ಇನ್ನೊಂದು ಸಲ ನೋಡೋಣ ಅಂತ ಹಚ್ಕೊತಾ ಇದ್ದೆ. ಆ್ಯಕ್ಚುಲಿ ಈ ಫೌಂಡೇಶನ್ ಫುಲ್ ಕವರೇಜ್ ಕೊಡುತ್ತೆ. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.